ಡಾಕ್ಟ್ರೆ, ನಮ್ಮ ಫ್ರೆಂಡ್ ಒಬ್ಬರಿಗೆ ಸ್ಟ್ರೋಕ್ ಆಗಿತ್ತು. ಆದ್ಮೇಲೆ ಅವರು ತುಂಬಾ ಮಂಗಾಗಿರ್ತಾರೆ, ಏನು ಮಾಡ್ತಾ ಇರಲ್ಲ. ಸೊ ಏನ್ ಡಾಕ್ಟರ್ ಈ ತರ? ಓಕೆ, ಇದು ನಾವು ಸ್ಟ್ರೋಕ್ ಪೇಷಂಟ್ ಅಲ್ಲಿ ಸಾಮಾನ್ಯವಾಗಿ ನೋಡ್ತಾನೆ ಇರ್ತೀವಿ ಸರ್. ಅಂದ್ರೆ ಸ್ಟ್ರೋಕ್ ಆದ್ಮೇಲೆ ಪ್ರತಿಶತ 30-50% ಜನರಲ್ಲಿ ಅದು ಫಸ್ಟ್ 3 months ಅಲ್ಲಿ ಬಹಳ ಕಾಮನ್. ಏನಾಗುತ್ತೆ ಅಂತಂದ್ರೆ ಪೇಷಂಟ್ಗಳ ಇಂಟ್ರಾಕ್ಷನ್ ಕಡಿಮೆ ಆಗ್ತಿರುತ್ತೆ, ಮಾತಾಡ್ತಿರಲ್ಲ, ಸುಮ್ಮನೆ ಕೂತಿರ್ತಾರೆ, ಅಳ್ತಿರ್ತಾರೆ, ಊಟ ಕಡಿಮೆ ಮಾಡ್ತಿರ್ತಾರೆ, ಆಮೇಲೆ ಅವ್ರದೇ ಲೋಕದಲ್ಲಿ ಮುಳುಗಿರ್ತಾರೆ. ಸೊ ಇದಕ್ಕೆ ನಾವ್ ಏನ್ ಕರಿತೀವಿ ಅಂತಂದ್ರೆ ಪೋಸ್ಟ್ ಸ್ಟ್ರೋಕ್ ಡಿಪ್ರೆಷನ್, ಅಂದ್ರೆ ಮಾನಸಿಕ ಖಿನ್ನತೆ ಅಂತ ಕರಿತೀವಿ. ಇದು ಯಾಕಪ್ಪ ಆಗುತ್ತೆ ಅಂತಂದ್ರೆ ಈ ಬ್ರೈನ್ ಒಳಗಡೆ ಸ್ಟ್ರೋಕ್ ಆದ್ಮೇಲೆ ನ್ಯೂರೋಕೆಮಿಕಲ್ ಅಂದ್ರೆ ಸೆರೋಟೋನಿನ್ ನಮ್ಮ ನ್ಯೂರೋಕೆಮಿಕಲ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಸೆರೋಟೋನಿನ್ ಅನ್ನ ಸಿಂಥೆಸಿಸ್ ಮಾಡೋ ಬ್ರೈನ್ ಪಾರ್ಟ್ಗಳು ಯೂಶಲಿ ಸ್ಟ್ರೋಕ್ ಅಲ್ಲಿ ಡ್ಯಾಮೇಜ್ ಆಗಿರುತ್ತೆ. ಸೊ ಇದರಿಂದ ಬರೋ ಕಾಯಿಲೆ. ಸೊ ಇದು ಬಹಳ ಟ್ರೀಟೇಬಲ್ ಕಂಡೀಷನ್. ಈ ತರ ಸಿಂಪ್ಟಮ್ಸ್ ಇದ್ರೆ ನೀವು ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡಬೇಕು. ಯಾಕಂತಂದ್ರೆ ಇದನ್ನ ಡಿಲೇ ಮಾಡೋದ್ರಿಂದ ಕೆಲವು ಪೇಷಂಟ್ ಈವನ್ ಸುಸೈಡಲ್ ಅಟೆಂಪ್ಟ್ ಸಹ ಮಾಡಿದ್ದಿದೆ. ಸೊ ಈ ಪೋಸ್ಟ್ ಸ್ಟ್ರೋಕ್ ಡಿಪ್ರೆಷನ್ ಟ್ರೀಟೇಬಲ್ ಕಂಡೀಷನ್, ಮೆಡಿಸಿನ್ ಇಂದ ಕ್ಯೂರ್ ಮಾಡಬಹುದು. ಅದ್ರ ಜೊತೆಗೆ ಫ್ಯಾಮಿಲಿ ಮೆಂಬರ್ ಸಪೋರ್ಟ್ ಬಹಳ ಇಂಪಾರ್ಟೆಂಟ್. ಸೊ ಅವ್ರನ್ನ ಏಕಾಂಗಿಯಾಗಿ ಇರ್ಲಿಕ್ಕೆ ಬಿಡಬಾರ್ದು, ಅವ್ರ ಆಕ್ಟಿವಿಟೀಸ್ ಅಲ್ಲಿ ಹೆಲ್ಪ್ ಮಾಡಬೇಕು, ಹೊರಗಡೆ ಕರ್ಕೊಂಡು ಹೋಗೋದು, ಅವ್ರನ್ನ ಇಂಟ್ರಾಕ್ಟಿವ್ ಆಗಿ ಇಡ್ಲಿಕ್ಕೆ ಬಿಡಬೇಕು. ಸೊ ಈ ತರ ಇದ್ದಾಗ ಪೋಸ್ಟ್ ಸ್ಟ್ರೋಕ್ ಡಿಪ್ರೆಷನ್ ನಾವು ಕಂಪ್ಲೀಟ್ ಆಗಿ ಟ್ರೀಟ್ ಮಾಡಿ ಪೇಷಂಟ್ ರಿಕವರಿಯನ್ನ ಚೆನ್ನಾಗಿ ಮಾಡಬಹುದು.